ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ ಟಿಇಟಿ ಪರೀಕ್ಷೆಗಾಗಿ ಇದೇ ಡಿಸೆಂಬರ್ ಅಲ್ಲಿ ನಡೆಯುವಂತಹ ಟಿಇಟಿ ಪರೀಕ್ಷೆಗಾಗಿ ಟಿಇಟಿ ಪಠ್ಯಕ್ರಮವನ್ನು ಆಧರಿಸಿ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮವನ್ನು ಆಧರಿಸಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತಹ 100 ಪ್ರಶ್ನೆಗಳನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಉದ್ದೇಶ ಏನು? ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಉದ್ದೇಶ ಏನು ಕೇಳಿದ್ರೆ ಆಪ್ಷನ್ ಬಿ, ಕಲಿಕೆಯ ಸ್ವರೂಪವನ್ನು ತಿಳಿಯುವುದು. ಕಲಿಕೆ ಯಾವ ರೀತಿ ನಡೀತಿದೆ, ಕಲಿಕೆ ಯಾವ ರೀತಿ ನಡೀತಿದೆ, ಯಾವ ರೀತಿ ನಡೆಯುತ್ತಿದೆ ಎನ್ನುವಂತಹ ಕಲಿಕೆಯ ಸ್ವರೂಪವನ್ನು ತಿಳಿಯುವುದು ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಉದ್ದೇಶವಾಗಿದೆ. ಟ್ರಯಲ್ ಅಂಡ್ ಎರರ್ ಮೆಥಡ್, ಈ ಕಲಿಕಾ ತತ್ವ ಯಾರದ್ದು? ಟ್ರಯಲ್ ಅಂಡ್ ಎರರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಥಾರನ್ ಡೈಕ್. ಥಾರನ್ ಡೈಕನ ಸಿದ್ಧಾಂತ ಇದು ಟ್ರಯಲ್ ಅಂಡ್ ಎರರ್ ಮೆಥಡ್. ಟ್ರಯಲ್ ಅಂಡ್ ಎರರ್ ಮೆಥಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಾಸಿಕಲ್ ಕಂಡೀಷನಿಂಗ್ ಯಾರು? ಕ್ಲಾಸಿಕಲ್ ಕಂಡೀಷನಿಂಗ್ ನೀಡಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಪಾವ್ಲೋ. ಪಾವ್ಲೋಮ್ ಆಗಿದೆ, ಪಾವ್ಲೋ. ಈತ ಕ್ಲಾಸಿಕಲ್ ಕಂಡೀಷನಿಂಗ್ ಸಿದ್ಧಾಂತವನ್ನು ಹೇಳ್ತಾನೆ. ಆಪರೆಂಟ್ ಕಂಡೀಷನಿಂಗ್ ಇದನ್ನು ಹೇಳಿದ್ದು ಯಾರು? ಸರಿಯಾದ ಉತ್ತರ ಆಪರೆಂಟ್ ಕಂಡೀಷನಿಂಗ್ ಹೇಳಿದ್ದು ಆಪ್ಷನ್ ಎ, ಸ್ಕಿನ್ನರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಹುಬೌದ್ಧಿಕ ಸಿದ್ಧಾಂತವನ್ನು ತಿಳಿಸಿದ್ದು ಯಾರು? ಸರಿಯಾದ ಉತ್ತರ ಬಹುಬೌದ್ಧಿಕ ಸಿದ್ಧಾಂತ ತಿಳಿಸಿದ್ದು ಗಾರ್ಡನರ್. ಬಹುಬೌದ್ಧಿಕ ಸಿದ್ಧಾಂತ ನೋಟ್ ಮಾಡ್ಕೊಳ್ಳಿ. ಬಹುಬೌದ್ಧಿಕ ಸಿದ್ಧಾಂತ ಇದನ್ನ ಪ್ರಚುರಪಡಿಸಿದ್ದು, ಈ ಸಿದ್ಧಾಂತವನ್ನು ತಿಳಿಸಿದ್ದು ಯಾರು ಕೇಳಿದ್ರೆ ಗಾರ್ಡನರ್. ಗಾರ್ಡನರ್ ಬಹುಬೌದ್ಧಿಕ ಸಿದ್ಧಾಂತವನ್ನು ಪ್ರಚುರಪಡಿಸ್ತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. IQ is equal to MA/CA into 100 ಅಂತ ಹೇಳಿದ್ದು ಯಾರು? IQ ಅನ್ನು ವ್ಯಾಖ್ಯಾನ ಮಾಡಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಟರ್ಮನ್. IQಗೆ ಸೂತ್ರವನ್ನು ನೀಡಿದ್ದು ಟರ್ಮನ್. ಇನ್ಸೈಟ್ ಲರ್ನಿಂಗ್ ಅನ್ನ ಹೇಳಿದ್ದು ಯಾರು? ಇನ್ಸೈಟ್ ಲರ್ನಿಂಗ್, ಅಂತರಾತ್ಮಕ ಕಲಿಕೆ, ಇದನ್ನ ಹೇಳಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಹ್ಲರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊಹ್ಲರ್ ಅಂದು ಯಾವುದು? ಇನ್ಸೈಟ್ ಲರ್ನಿಂಗ್, ಅಂತರಾತ್ಮಕ ಕಲಿಕೆ. ಮಾನವ ಅಭಿವೃದ್ಧಿಯ ಮೊದಲ ಹಂತ ಯಾವುದು? ಸರಿಯಾದ ಉತ್ತರ ಮಾನವ ಅಭಿವೃದ್ಧಿಯ ಮೊದಲ ಹಂತ ಆಪ್ಷನ್ ಸಿ, ಶಿಶುತ ಅಂತಿದ್ದು, ಶೈಶವ ಅಂತ ನಾವಿನ್ನ ಕರಿಬಹುದು. ಲರ್ನಿಂಗ್ ಬೈ ಡೂಯಿಂಗ್ ಇದನ್ನ ನೀಡಿದ್ದು ಯಾರು? ಸರಿ ಉತ್ತರ ಜಾನ್ ಡ್ಯೂಯಿ. ಜಾನ್ ಡ್ಯೂಯಿ ಅವರು ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಮಾಡುತ್ತಾ ಕಲಿ, ಈ ಸಿದ್ಧಾಂತದ ಪ್ರತಿಪಾದಕ ಜಾನ್ ಡ್ಯೂಯಿ. ಮನೋಭಾವ, ಆಟಿಟ್ಯೂಡ್ ಯಾವ ಪ್ರಕಾರದ್ದಾಗಿದೆ? ಸರಿಯಾದ ಉತ್ತರ ಇದು ಈ ಎಲ್ಲ ಪ್ರಕಾರದ್ದು, ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ವರ್ತನಾತ್ಮಕ, ಇದೆಲ್ಲವಕ್ಕೂ ಸೇರಿದ್ದು ಆಟಿಟ್ಯೂಡ್. ಡೆವಲಪ್ಮೆಂಟ್ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಏನು? ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಅಂದ್ರೆ ಸಂಪೂರ್ಣ ವ್ಯಕ್ತಿತ್ವದ ಬದಲಾವಣೆ. ಸಂಪೂರ್ಣ ವ್ಯಕ್ತಿತ್ವದ ಬದಲಾವಣೆಯೇ ಡೆವಲಪ್ಮೆಂಟ್ ಆಗಿದೆ. ಕನ್ಸ್ಟ್ರಕ್ಟಿವಿಸಂ ಸಿದ್ಧಾಂತವನ್ನು ಮಂಡಿಸಿದ್ದು ಯಾರು? ಕನ್ಸ್ಟ್ರಕ್ಟಿವಿಸಂ ಅನ್ನು ತಿಳಿಸಿದ್ದು ಯಾರು? ಸರಿಯಾದ ಉತ್ತರ ಕನ್ಸ್ಟ್ರಕ್ಟಿವಿಸಂ ಅನ್ನು ತಿಳಿಸಿದ್ದು ಆಪ್ಷನ್ ಬಿ, ಪಿಯಾಜೆ. ಪಿಯಾಜೆ ಕನ್ಸ್ಟ್ರಕ್ಟಿವಿಸಂ.
ಕನ್ಸ್ಟ್ರಕ್ಟಿವಿಸಮ್ ಪಿಯಾಜೆ. ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಚುರಪಡಿಸಿದ್ದು ಯಾರು? ಸೋಷಿಯಲ್ ಲರ್ನಿಂಗ್ ಥಿಯರಿ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಡೂರಾ. ಸೋಷಿಯಲ್ ಲರ್ನಿಂಗ್ ಥಿಯರಿ ಬಾಂಡೂರಾ. ಮೋಟಿವೇಶನ್ ಅಂದರೆ ಏನು? ಸರಿಯಾದ ಉತ್ತರ ಮೋಟಿವೇಶನ್ ಅಂದರೆ ಪ್ರೇರಣೆಯನ್ನು ನೀಡುವಂಥದ್ದು. ಅಲ್ಪಾವಧಿ ಸ್ಮರಣೆ ಎಷ್ಟು ಕಾಲ ಉಳಿಯುತ್ತೆ? ತುಂಬ ಸರಿ ಕೇಳಿರುವಂಥ ಪ್ರಶ್ನೆ ಇದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೊ ಅಲ್ಪಾವಧಿ ಸ್ಮರಣೆ, ಶಾರ್ಟ್ ಮೆಮೊರಿ ಅಂತ ನಾವೇನು ಕರಿತೀವಲ್ಲ, ಇದು ಎಷ್ಟು ಸಮಯ ಉಳಿಯುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 30 ರಿಂದ 60 ಸೆಕೆಂಡ್ ಉಳಿಯುತ್ತೆ. 30 to 60 ಸೆಕೆಂಡ್ಸ್. ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು? ಸೊ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಪ್ರತಿಫಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೆವಲಪ್ಮೆಂಟ್ ಅನ್ನೋದು ಯಾವ ರೀತಿಯಾಗಿ ಇರುವಂಥದ್ದು? ಸೊ ಡೆವಲಪ್ಮೆಂಟ್ ಅನ್ನೋದು ಇದೆಯಲ್ಲ, ಇದು ಆಪ್ಷನ್ ಡಿ ಅಂದರೆ ಅದು ಡೆವಲಪ್ಮೆಂಟ್ ನಿರಂತರ, ಡೆವಲಪ್ಮೆಂಟ್ ಅಸಮವಾಗಿರುತ್ತೆ, ಡೆವಲಪ್ಮೆಂಟ್ ವೈಯಕ್ತಿಕವಾಗಿರುತ್ತೆ. ಕ್ರಿಯೇಟಿವಿಟಿ ಅಂದರೆ ಏನು? ಸರಿಯಾದ ಉತ್ತರ ಕ್ರಿಯೇಟಿವಿಟಿ ಅಂದರೆ ಹೊಸದನ್ನು ಸೃಷ್ಟಿಸೋದು. ಟು ಕ್ರಿಯೇಟ್ ನ್ಯೂ ಥಿಂಗ್ಸ್ ಅಂತ, ಹೊಸದನ್ನು ಸೃಷ್ಟಿ ಮಾಡೋದು. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ನಲ್ಲಿ 3 ಪ್ರಕಾರಗಳಿದ್ದಾವೆ, ಅವು ಯಾವುವು? ಟ್ರಾನ್ಸ್ಫರ್ ಆಫ್ ಲರ್ನಿಂಗನ್ನು ವರ್ಗಾವಣೆ, ಕಲಿಕಾ ವರ್ಗಾವಣೆ. ಕಲಿಕಾ ವರ್ಗಾವಣೆಯ 3 ಪ್ರಕಾರಗಳು ಯಾವುದು? ಸರಿಯಾದ ಉತ್ತರ ಕಲಿಕಾ ವರ್ಗಾವಣೆಯ 3 ಪ್ರಕಾರಗಳು ಆಪ್ಷನ್ ಎ ಧನಾತ್ಮಕ, ನಕಾರಾತ್ಮಕ ಮತ್ತು ಶೂನ್ಯ. ನೋಡಿ, ಧನಾತ್ಮಕ ಕಲಿಕಾ ವರ್ಗಾವಣೆ, ನಕಾರಾತ್ಮಕ ಕಲಿಕಾ ವರ್ಗಾವಣೆ ಮತ್ತು ಶೂನ್ಯ ಕಲಿಕಾ ವರ್ಗಾವಣೆ, 3 ಪ್ರಕಾರದಲ್ಲಿ ಕಲಿಕೆ ವರ್ಗಾವಣೆ ಆಗುತ್ತೆ. ಅಬ್ಸರ್ವೇಷನ್ ಮೆಥಡ್ ಮುಖ್ಯವಾಗಿ ಬಳಸೋದು ಎಲ್ಲಿ? ಅಬ್ಸರ್ವೇಷನ್ ಮೆಥಡ್ ಅಂದರೆ ವೀಕ್ಷಣೆಯನ್ನು ಮಾಡುವಂಥದ್ದು ಬಹಳ ಪ್ರಮುಖವಾಗಿ ಯಾವ ಒಂದು ಪರೀಕ್ಷೆಯಲ್ಲಿ, ಯಾವ ಒಂದು ಸಂದರ್ಭದಲ್ಲಿ ಬಳಸ್ತೀವಿ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ವರ್ತನೆಯ ಅಧ್ಯಯನ. ಒಬ್ಬ ವ್ಯಕ್ತಿಯ ಅಥವಾ ಮಗುವಿನ, ವಿದ್ಯಾರ್ಥಿಯ ವರ್ತನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಅಬ್ಸರ್ವೇಷನ್ ಮೆಥಡನ್ನು ಯೂಸ್ ಮಾಡಬೇಕಾಗತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲರ್ನಿಂಗ್ ಕರ್ವ್ ಇದೆಯಲ್ಲ, ಕರ್ವ್ ಅಂದರೆ ಈ ರೀತಿ ಸೂಚಿ. ಸೊ ಈ ಲರ್ನಿಂಗ್ ಕರ್ವ್ ಏನನ್ನ ಸೂಚಿಸುತ್ತೆ? ಸರಿಯಾದ ಉತ್ತರ ಲರ್ನಿಂಗ್ ಕರ್ವ್ ಇದೆಯಲ್ಲ, ಲರ್ನಿಂಗ್ ಕರ್ವ್ ಕಲಿಕೆಯ ವೇಗವನ್ನು ಸೂಚಿಸುತ್ತೆ. ಅಂದರೆ ಕಲಿಕೆ ಯಾವ ರೀತಿಯಾಗಿ ಶುರುವಾಗಿ ಯಾವ ರೀತಿಯಾಗಿ ಅದು ಕರ್ವನ್ನು ತಗೊಳ್ಳುತ್ತೆ, ಅಥವಾ ಏರಿಕೆ ಉಂಟಾಗತ್ತೆ, ಇಳಿಕೆ ಉಂಟಾಗತ್ತೆ, ಇದನ್ನು ಸೂಚಿಸುತ್ತೆ. ಕಲಿಕೆಯ ವೇಗ. ರೆಡಿನೆಸ್ ಲರ್ನಿಂಗ್ ಲಾ ಇದನ್ನು ತಿಳಿಸಿದ್ದು ಯಾರು? ರೆಡಿನೆಸ್ ಲರ್ನಿಂಗ್ ಲಾ, ಕಲಿಕಾ ತತ್ವ, ರೆಡಿನೆಸ್ ಎನ್ನುವಂತಹ ಕಲಿಕಾ ತತ್ವವನ್ನು ತಿಳಿಸಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಥಾರ್ನ್ಡೈಕ್. ನೋಡಿ, ಥಾರ್ನ್ಡೈಕ್ ಅಂತ ಯಾವುದು ಕೇಳಿದ್ರೆ ಸಿದ್ಧಾಂತದಲ್ಲಿ ಬರುವಂಥದ್ದು ರೆಡಿನೆಸ್, ತಯಾರಿ ಇರುವುದು ಅನ್ನುವಂಥ ಅರ್ಥ ಬರುತ್ತೆ. ಮೆಚುರೇಷನ್ ಅಂದರೆ ಏನು? ಸರಿಯಾದ ಉತ್ತರ ಮೆಚುರೇಷನ್ ಅಂದರೆ ಸಹಜ ವ್ಯಕ್ತಿತ್ವದ ಅಭಿವೃದ್ಧಿ. ಸಹಜ ವ್ಯಕ್ತಿತ್ವದ ಅಭಿವೃದ್ಧಿಯೇ ಮೆಚುರೇಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೀನ್ ಪಿಯಾಜೆಸ್ ಡೆವಲಪ್ಮೆಂಟ್ ಸ್ಟೇಜಸ್ ಎಷ್ಟು? ಜೀನ್ ಪಿಯಾಜೆ ಇದಾರಲ್ಲ, ಇವರ ಅಭಿವೃದ್ಧಿಯ ಹಂತಗಳು ಡೆವಲಪ್ಮೆಂಟ್ ಸ್ಟೇಜಸ್ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 4 ಹಂತಗಳಲ್ಲಿ ಈ ಡೆವಲಪ್ಮೆಂಟ್ ಆಗುತ್ತೆ. ಸ್ಟೇಜಸ್ 4 ಇದೆ ಅಂತ. ಈಗೋಸೆಂಟ್ರಿಸಮ್ ಯಾವ ಹಂತದಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಈಗೋಸೆಂಟ್ರಿಸಮ್ ಕಂಡು ಬರೋದು ಪ್ರೀ ಆಪರೇಷನಲ್ ಸ್ಟೇಜಲ್ಲಿ. ಪ್ರೀ ಆಪರೇಷನಲ್ ಸ್ಟೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೀಇನ್ಫೋರ್ಸ್ಮೆಂಟ್ ಬಳಕೆ ಯಾರದ್ದು? ರೀಇನ್ಫೋರ್ಸ್ಮೆಂಟ್ ಎನ್ನುವಂಥ ಬಳಕೆ ಮಾಡಿದ್ದವರು ಯಾರು? ಅದರ ಶಾಖೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹೇವಿಯರಿಸಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪರ್ಸನಾಲಿಟಿ ಮೇನ್ಲಿ ಇನ್ಫ್ಲೂಯೆನ್ಸ್ಡ್ ಬೈ, ವ್ಯಕ್ತಿತ್ವ ಅನ್ನೋದು ಯಾವುದರಿಂದ ಪ್ರಮುಖವಾಗಿ ಪ್ರಭಾವಿಸಲ್ಪಟ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಬೋತ್, ಅಂದರೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್, ಪರಿಸರ ಮತ್ತು ಅನುವಂಶೀಯತೆ.
ಇವೆರಡರಿಂದಲೂ ಕೂಡ ವ್ಯಕ್ತಿತ್ವ ಅನ್ನೋದು ಬಹಳ ಪ್ರಮುಖವಾಗಿ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಪ್ರಭಾವಕ್ಕೆ ಒಳಪಟ್ಟಿರುತ್ತೆ. ಪ್ರೊಜೆಕ್ಟಿವ್ ಟೆಕ್ನಿಕ್ಗೆ ಒಂದು ಉದಾಹರಣೆ ಹೇಳಿ ಅಂತ ಕೇಳಿದ್ದಾರೆ. ಪ್ರೊಜೆಕ್ಟಿವ್ ಟೆಕ್ನಿಕ್, ಸರಿಯಾದ ಉತ್ತರ ಪ್ರೊಜೆಕ್ಟಿವ್ ಟೆಕ್ನಿಕ್ಗೆ ಉದಾಹರಣೆ ಯಾವುದು ಕೇಳಿದ್ರೆ ಆಪ್ಷನ್ ಬಿ TAT, ಟ್ಯಾಟ್. ಇಂಟೆಲಿಜೆನ್ಸ್ ಟೆಸ್ಟಿಂಗ್ ಇಂಟ್ರಡ್ಯೂಸ್ಡ್ ಬೈ, ಇಂಟೆಲಿಜೆನ್ಸ್ ಟೆಸ್ಟಿಂಗ್ ಅನ್ನ ಬುದ್ಧಿಮತ್ತೆ ಪರೀಕ್ಷೆ ಇದನ್ನ ಇಂಟ್ರಡ್ಯೂಸ್ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಬೀನೆ, ಆಲ್ಫ್ರೆಡ್ ಬೀನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ನ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಸರಿಯಾದ ಉತ್ತರ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ನ ಮುಖ್ಯ ಉದ್ದೇಶ ಕಲಿಕೆಗೆ ಅನುಕೂಲ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಕ್ಯಾಫೋಲ್ಡಿಂಗ್ ಎಂಬ ಕಲ್ಪನೆ ಯಾರದ್ದು? ಸ್ಕ್ಯಾಫೋಲ್ಡಿಂಗ್ ಎನ್ನುವಂಥ ಕಲ್ಪನೆ ಯಾರದ್ದು? ಸರಿಯಾದ ಉತ್ತರ ಇದು ವೆಗಾಟ್ಸ್ಕಿ ಅವರದು. ವೈಗಾಟ್ಸ್ಕಿ ಅವರ ಒಂದು ಕಲ್ಪನೆ ಏನು ಕೇಳಿದ್ರೆ ಸ್ಕ್ಯಾಫೋಲ್ಡಿಂಗ್. ಮೆಂಟಲ್ ಏಜ್ ಇಂಟ್ರಡ್ಯೂಸ್ಡ್ ಬೈ, ಮೆಂಟಲ್ ಏಜ್ ಮಾನಸಿಕ ವಯಸ್ಸು. ಇದನ್ನ ಇಂಟ್ರಡ್ಯೂಸ್ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಲ್ಫ್ರೆಡ್ ಬೀನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಿಯೇಟಿವಿಟಿ ಟೆಸ್ಟ್ ರೂಪಿಸಿದವರು ಯಾರು? ಸರಿಯಾದ ಉತ್ತರ ಕ್ರಿಯೇಟಿವಿಟಿ ಟೆಸ್ಟ್ ನ ರೂಪಿಸಿದ್ದು ಟೋರನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪನಿಷ್ಮೆಂಟ್ ಲೀಡ್ಸ್ ಟು, ಪನಿಷ್ಮೆಂಟ್ ಯಾವುದಕ್ಕೆ ಕಾರಣ ಆಗುತ್ತೆ? ಶಿಕ್ಷೆ ಅನ್ನೋದು ಯಾವುದಕ್ಕೆ ಕಾರಣ ಆಗುತ್ತೆ? ಸರಿಯಾದ ಉತ್ತರ ಇಟ್ ಲೀಡ್ಸ್ ಟು ಫಿಯರ್, ಭಯಕ್ಕೆ ಕಾರಣ ಆಗುತ್ತೆ. ಇದು ಶಿಕ್ಷೆ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಭಯ ಸೃಷ್ಟಿಯಾಗುತ್ತೆ. ಗುಡ್ ಟೀಚರ್ ಮಸ್ಟ್ ಬಿ, ಗುಡ್ ಟೀಚರ್ ಆದವರು ಯಾವ ರೀತಿ ಆಗಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ ಡೆಮೋಕ್ರೆಟಿಕ್, ಪ್ರಜಾಪ್ರಭುತ್ವವಾದಿ ಸಿದ್ಧಾಂತವನ್ನ ರೂಪಿಸಿಕೊಂಡಿರಬೇಕು. ಅಂದರೆ ಮಕ್ಕಳಿಗೆ ಹೆಚ್ಚು ಸ್ವತಂತ್ರವನ್ನು ಕೊಡಬೇಕು ಅವರ ಒಂದು ಎಕ್ಸ್ಪ್ರೆಷನ್ ಅನ್ನು ಮಾಡೋದಕ್ಕೆ. ಇಂಡಿವಿಜುವಲ್ ಡಿಫರೆನ್ಸ್ಗೆ ಕಾರಣ ಏನು? ವೈಯಕ್ತಿಕ ಭಿನ್ನತೆ, ವೈಯಕ್ತಿಕ ಭಿನ್ನತೆಗೆ ಕಾರಣ ಏನು? ಸರಿಯಾದ ಉತ್ತರ ಇಂಡಿವಿಜುವಲ್ ಡಿಫರೆನ್ಸ್ಗೆ ಕಾರಣ ಏನು ಕೇಳಿದ್ರೆ ಆಪ್ಷನ್ ಡಿ ಎಲ್ಲದೂ ಕೂಡ. ಅಂದರೆ ಹೆರಿಡಿಟಿ, ಎನ್ವಿರಾನ್ಮೆಂಟ್ ಮತ್ತು ಎಜುಕೇಶನ್, ಶಿಕ್ಷಣ, ಅನುವಂಶೀಯತೆ ಮತ್ತು ಪರಿಸರ ಇವೆಲ್ಲವೂ ಕೂಡ ಕಾರಣವಾಗುತ್ತೆ. ಸೋಷಿಯಲ್ ಡೆವಲಪ್ಮೆಂಟ್ ಮೇನ್ಲಿ ಇನ್ಫ್ಲುಯೆನ್ಸ್ಡ್ ಬೈ, ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ಅಭಿವೃದ್ಧಿ ಯಾವುದರಿಂದ ಪ್ರಭಾವಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ ಹೌದು. ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಸೊಸೈಟಿ, ಕುಟುಂಬ, ಸ್ನೇಹಿತರು ಮತ್ತು ಸಮಾಜ ಇವೆಲ್ಲದರಿಂದ ಕೂಡ ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ಅಭಿವೃದ್ಧಿ ಅನ್ನುವಂಥದ್ದು ಪ್ರಭಾವಿತಗೊಂಡಿದೆ. ಫರ್ಗೆಟ್ಟಿಂಗ್ ಥಿಯರಿ, ವಿಸ್ಮರಣಾ ಸಿದ್ಧಾಂತ ಅಥವಾ ಮರೆವು ಸಿದ್ಧಾಂತವನ್ನು ಯಾವುದನ್ನು ಹೇಳುತ್ತೆ? ಸರಿಯಾದ ಉತ್ತರ ಮರೆವು ಸಿದ್ಧಾಂತ ಆಪ್ಷನ್ ಡಿ ಎಲ್ಲವೂ ಕೂಡ. ಅಂದರೆ ಡಿಕೆ, ಇಂಟರ್ಫಿರೆನ್ಸ್ ಮತ್ತು ರಿಪ್ರೆಷನ್ ಇವೆಲ್ಲವೂ ಕೂಡ ಒಳಗೊಂಡಿರುತ್ತೆ ಫರ್ಗೆಟ್ಟಿಂಗ್ ಅನ್ನೋದು. ಲರ್ನಿಂಗ್ ಇಸ್ ಅ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್ ಎನ್ನುವಂತಹ ಫೇಮಸ್ ಕೋಟ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟವರು ಯಾರು? ಲರ್ನಿಂಗ್ ಇಸ್ ಅ ಪರ್ಮನೆಂಟ್ ಚೇಂಜ್ ಅಂತೇಳಿ ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಿನ್ನರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಟಿಟ್ಯೂಡ್ ಟೆಸ್ಟ್ ಯಾವುದನ್ನು ಅಳತೆ ಮಾಡುತ್ತೆ? ಆಪ್ಟಿಟ್ಯೂಡ್ ಟೆಸ್ಟ್ ಮೆಜರ್ಸ್ ಮೀನ್ಸ್ ಅಳತೆ ಮಾಡೋದು. ಆಪ್ಟಿಟ್ಯೂಡ್ ಟೆಸ್ಟ್ ಯಾವುದನ್ನು ಅಳತೆ ಮಾಡುತ್ತೆ? ಸರಿಯಾದ ಉತ್ತರ ಇದು ಅಬಿಲಿಟಿ ಟು ಲರ್ನ್, ಕಲಿಯುವ ಸಾಮರ್ಥ್ಯವನ್ನು ಅಳತೆ ಮಾಡುತ್ತೆ. ಕಲಿಕಾ ಸಾಮರ್ಥ್ಯ ಅಥವಾ ಕಲಿಯುವ ಸಾಮರ್ಥ್ಯವನ್ನು ಅಳತೆ ಮಾಡುತ್ತೆ. ಯಾವುದು? ಆಪ್ಟಿಟ್ಯೂಡ್ ಟೆಸ್ಟ್. ಅಚೀವ್ಮೆಂಟ್ ಟೆಸ್ಟ್ ಮೆಜರ್ಸ್, ಅಚೀವ್ಮೆಂಟ್ ಟೆಸ್ಟ್ ಸಾಧನಾ ಪರೀಕ್ಷೆ ಇದನ್ನು ಯಾವುದನ್ನು ಅಳತೆ ಮಾಡುತ್ತೆ? ಸರಿಯಾದ ಉತ್ತರ ಇದು ಅಚೀವ್ಮೆಂಟ್ ಟೆಸ್ಟ್ ಇದೆಯಲ್ಲ ಇದು ಪ್ರೆಸೆಂಟ್ ಲರ್ನಿಂಗ್, ಪ್ರಸ್ತುತ ಕಲಿಕೆಯನ್ನು ಅಳತೆ ಮಾಡುತ್ತೆ. ಪ್ರಸ್ತುತ ಕಲಿಕೆಯನ್ನು ಅಳತೆ ಮಾಡುತ್ತಿದ್ದು ಅಚೀವ್ಮೆಂಟ್ ಟೆಸ್ಟ್, ಸಾಧನಾ ಪರೀಕ್ಷೆ ಅಂತ ನಾವಿನ್ನು ಕರಿತೀವಲ್ಲ, ಸಾಧನಾ ಪರೀಕ್ಷೆ. ಝೋನ್ ಆಫ್
ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದನ್ನು ಹೇಳಿದವರು ಯಾರು? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಇದನ್ನು ಹೇಳಿದ್ದು ಆಪ್ಷನ್ ಬಿ ವೈಗಾಟ್ಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆರಿಡಿಟಿ ಕಮ್ಸ್ ಥ್ರೂ, ಅನುವಂಶೀಯತೆ ಈ ಕೆಳಗಿನ ಯಾವುದರ ಮೂಲಕ ಬರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜೀನ್ಸ್ ಮೂಲಕ ಬರುವಂಥದ್ದು ಹೆರಿಡಿಟಿ. ಲರ್ನಿಂಗ್ ಸ್ಟೈಲ್ ನಾಟ್ ಇನ್ಕ್ಲೂಡೆಡ್. ಲರ್ನಿಂಗ್ ಸ್ಟೈಲ್, ಕಲಿಕಾ ಶೈಲಿ ಯಾವುದನ್ನು ಒಳಗೊಂಡಿಲ್ಲ? ಸರಿಯಾದ ಉತ್ತರ ಇದು ಬಯೋಲಾಜಿಕಲ್ ಅನ್ನು ಒಳಗೊಂಡಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಜುವಲ್, ಆಡಿಯೋಟರಿ, ಕೆನೆಸ್ಥೆಟಿಕ್ ಇವೆಲ್ಲವನ್ನು ಕೂಡ ಒಳಗೊಂಡಿದೆ, ಬಯೋಲಾಜಿಕನ್ನು ಒಳಗೊಂಡಿಲ್ಲ. ಇಮೋಷನಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ಡ್ ಬೈ. ಇಮೋಷನಲ್ ಇಂಟೆಲಿಜೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಗೋಲ್ಮನ್. ಪರ್ಸನಾಲಿಟಿ ಮೀನ್ಸ್, ಪರ್ಸನಾಲಿಟಿ ಅಂದ್ರೆ ಏನು? ವ್ಯಕ್ತಿತ್ವ ಅಂದ್ರೆ ಏನು? ಸೊ ವ್ಯಕ್ತಿತ್ವ ಅಂದ್ರೆ ಏನು ಕೇಳಿದ್ರೆ ಆಪ್ಷನ್ ಬಿ ಬಿಹೇವಿಯರಲ್ ಪ್ಯಾಟರ್ನ್, ವರ್ತನ ರೂಪ. ಮೆಮೊರಿ ಹ್ಯಾಸ್ ಡ್ಯಾಶ್ ಟೈಪ್ಸ್. ಎಷ್ಟು ವಿಧದ ಸ್ಮರಣೆ ಇದೆ? ಮೆಮೊರಿ ಮೀನ್ಸ್ ಸ್ಮರಣೆ. ಎಷ್ಟು ವಿಧದ ಸ್ಮರಣೆಯನ್ನು ನಾವು ಗುರುತಿಸ್ತೀವಿ? ಸರಿಯಾದ ಉತ್ತರ ಮೆಮೊರಿ ಹ್ಯಾಸ್ 3 ಟೈಪ್ಸ್. ಹಾಗಾದರೆ ಯಾವ್ದ್ಯಾವುದು ಇದು ಸ್ಮರಣಾ ವಿಧಾನಗಳು ಅಂತ ನೋಡಿದ್ರೆ ಸೆನ್ಸರಿ ಮೆಮೊರಿ, ಶಾರ್ಟ್ ಟೈಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ. ಸೆನ್ಸರಿ, ಶಾರ್ಟ್ ಟೈಮ್, ಇನ್ನೊಂದು ಲಾಂಗ್ ಟರ್ಮ್. ಮೂರು ಬಗೆಯ ಸ್ಮರಣೆಗಳು ಇದ್ದಾವೆ. ಲಾ ಆಫ್ ಎಕ್ಸೈಸ್ ಅನ್ನ ಹೇಳಿದವರು ಯಾರು? ಸರಿಯಾದ ಉತ್ತರ ಲಾ ಆಫ್ ಎಕ್ಸೈಸ್ ಅನ್ನ ಹೇಳಿದ್ದು ಆಪ್ಷನ್ ಬಿ ಥಾರ್ನ್ಡೈಕ್. ಸ್ಟಡಿ ಆಫ್ ಬಿಹೇವಿಯರ್ ಯಾವುದನ್ನು ಒಳಗೊಂಡಿದೆ? ಸ್ಟಡಿ ಆಫ್ ಬಿಹೇವಿಯರ್ ಅಂದ್ರೆ ಏನು? ಸರಿಯಾದ ಉತ್ತರ ಸ್ಟಡಿ ಆಫ್ ಬಿಹೇವಿಯರ್ ಯಾವುದು ಕೇಳಿದ್ರೆ ಸೈಕಾಲಜಿ, ವರ್ತನ ಅಧ್ಯಯನ. ಮಗುವಿನ ವರ್ತನೆಗಳ ಅಧ್ಯಯನವೇ ಸೈಕಾಲಜಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್, ಲರ್ನಿಂಗ್ನ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು? ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ ಹೌದು. ಇಂಟ್ರೆಸ್ಟ್, ಆಸಕ್ತಿ ಇರಬೇಕು, ಆಮೇಲೆ ಉತ್ತೇಜನ ಇರಬೇಕು. ಮೋಟಿವೇಶನ್ ಅಂದರೆ ಉತ್ತೇಜನ, ಇದ್ರ ಮೇಲೂ ಕೂಡ ಕಲಿಕೆ ಡಿಪೆಂಡ್ ಆಗುತ್ತೆ. ಎನ್ವಿರಾನ್ಮೆಂಟ್, ಕಲಿಕಾ ವಾತಾವರಣ, ಇವೆಲ್ಲವೂ ಕೂಡ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ. ಅಸೆಸ್ಮೆಂಟ್ ಯೂಸ್ ಟು ಇಂಪ್ರೂವ್ ಲರ್ನಿಂಗ್ ಅಂದರೆ ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಯಾವ ಅಸೆಸ್ಮೆಂಟನ್ನು ಯೂಸ್ ಮಾಡಬೇಕಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಫಾರ್ಮೇಟಿವ್ ಅಸೆಸ್ಮೆಂಟ್, FA ಅಂತ ನಾವಿನ್ನು ಕರಿತೀವಿ. ಫಾರ್ಮೇಟಿಂಗ್ ಅಸೆಸ್ಮೆಂಟ್ ಅಂದರೆ ಇದನ್ನು ರೂಪಣಾತ್ಮಕ ಪರೀಕ್ಷೆ ಅಂತ ಕರಿತೀವಿ. ರೂಪಣಾತ್ಮಕ ಪರೀಕ್ಷೆ. ಸೊ ಈ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಕಲಿಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ನಾವು ಸಮ್ಮೇಟಿವ್ ಮಾಡೋಕ್ಕೆ ಹೋದರೆ ಸಮ್ಮೇಟಿವ್ ಅಸೆಸ್ಮೆಂಟಲ್ಲಿ ಕೇವಲ ಏನು ಮಾಡ್ತೀವಿ ಅಂದರೆ ರಿಸಲ್ಟ್, ಫಲಿತಾಂಶಕ್ಕಾಗಿ ಮಾಡ್ತೀವಿ, ಫಲಿತಾಂಶಕ್ಕಾಗಿ. ಇಲ್ಲಿ ಇಂಪ್ರೂವ್ಮೆಂಟ್ಗೆ ಅವಕಾಶ ಇಲ್ಲ. ಬಟ್ FAದಲ್ಲಿ ಅವಕಾಶ ಇರುತ್ತೆ. ಟೀಚರ್ಸ್ ಆಟಿಟ್ಯೂಡ್ ಅಫೆಕ್ಟ್ಸ್, ಶಿಕ್ಷಕರ ಒಂದು ನಡವಳಿಕೆ ಯಾವುದರ ಮೇಲೆ ಪ್ರಭಾವವನ್ನು ಬೀರುತ್ತೆ, ಪರಿಣಾಮವನ್ನು ಬೀರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ. ನೋಡಿ, ಶಿಕ್ಷಕರ ಆಟಿಟ್ಯೂಡ್ ಇದೆಯಲ್ಲ, ಇದು ಕಲಿಕೆ ಮೇಲೆ, ಆಸಕ್ತಿ ಮೇಲೆ ಮತ್ತು ಮೋಟಿವೇಶನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಥಿಂಕಿಂಗ್ ಸ್ಕಿಲ್ಸ್ ಇನ್ಕ್ಲೂಡ್, ಥಿಂಕಿಂಗ್ ಸ್ಕಿಲ್ಸ್ ಯೋಚನಾ ಶೈಲಿಗಳು ಯಾವುದನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ. ಕ್ರಿಟಿಕಲ್, ಕ್ರಿಯೇಟಿವ್ ಆ್ಯಂಡ್ ಅನಾಲಿಟಿಕ್ ಥಿಂಕಿಂಗ್ ಎಲ್ಲವೂ ಕೂಡ ಹೌದು. ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಎಂಪಸೈಸಸ್, ಶಿಶು ಕೇಂದ್ರಿತ ಶಿಕ್ಷಣ.
ಶಿಶು ಕೇಂದ್ರಿತ ಶಿಕ್ಷಣ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ, ಯಾವುದಕ್ಕೆ ಒತ್ತು ಕೊಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೈಲ್ಡ್ ನೀಡ್ಸ್, ಮಗುವಿನ ಅಗತ್ಯತೆಗಳು ಅಥವಾ ವಿದ್ಯಾರ್ಥಿಯ ಅಗತ್ಯತೆಗಳನ್ನು ಇದು ಹೆಚ್ಚು ಫೋಕಸ್ ಮಾಡುತ್ತೆ. ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಮೀನ್ಸ್ ನಿರಂತರ ಮೌಲ್ಯಮಾಪನ ಅಂತ ನಾವು ಕರಿತೀವಲ್ಲ, ಏನು ಹಂಗಂದ್ರೆ? ಈಗ CC ಇರೋದು ಪ್ರಸ್ತುತ ಎಲ್ಲ ಶಾಲಾ ಕಾಲೇಜು ಶಾಲೆಗಳಲ್ಲಿ CC ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ, ನಿರಂತರ ಮೌಲ್ಯಮಾಪನ. ಹಾಗಂದ್ರೆ ಏನು? ಸೊ ನಿರಂತರ ಮೌಲ್ಯಮಾಪನ ಅಂದರೆ ಆಪ್ಷನ್ ಸಿ, ರೆಗ್ಯುಲರ್ ಅಸೆಸ್ಮೆಂಟ್. ಯಾವಾಗಲೂ ಸದಾ ಮಗುವನ್ನು ಮೌಲ್ಯಮಾಪನ ಮಾಡುವಂಥದ್ದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಗ್ರೋತ್ ಮೀನ್ಸ್ ಬೆಳವಣಿಗೆ ಅಂದರೆ ಏನು? ಸರಿ ಉತ್ತರ ಆಪ್ಷನ್ ಎ, ಸೈಜ್ ಇನ್ಕ್ರೀಸ್. ಡೆವಲಪ್ಮೆಂಟ್ ಮೀನ್ಸ್ ಡೆವಲಪ್ಮೆಂಟ್ ಅಂದರೆ ಏನು? ಸರಿ ಉತ್ತರ ಗ್ರೋತ್ ಅಂದರೆ ಸೈಜ್ ಇನ್ಕ್ರೀಸ್, ಡೆವಲಪ್ಮೆಂಟ್ ಅಂದರೆ ಬೋತ್, ಅಂದರೆ ಕ್ವಾಲಿಟೇಟಿವ್ ಚೇಂಜಸ್, ಕ್ವಾಂಟಿಟೇಟಿವ್ ಚೇಂಜಸ್, ಗುಣಾತ್ಮಕ ಮತ್ತು ಕ್ವಾಲಿಟಿ, ಗುಣ ಮತ್ತು ಕ್ವಾಂಟಿಟಿ, ಪ್ರಮಾಣ, ಗಾತ್ರದಲ್ಲಿ ಆಗುವಂಥ ಬದಲಾವಣೆ. ಮಾಡೆಲಿಂಗ್ ಕಾನ್ಸೆಪ್ಟ್ ಅನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಂಡುರಾ. ಮಾಡೆಲಿಂಗ್ ಕಾನ್ಸೆಪ್ಟ್ ಬಾಂಡುರಾ. ಲ್ಯಾಂಗ್ವೇಜ್ ಡೆವಲಪ್ಸ್ ಮೈನ್ಲಿ ಥ್ರೂ, ಭಾಷಾ ಬೆಳವಣಿಗೆ ಯಾವುದರ ಮುಖಾಂತರ ಆಗುತ್ತೆ ವಿಶೇಷವಾಗಿ? ಸರಿಯಾದ ಉತ್ತರ ಆಪ್ಷನ್ ಎ, ಇಮಿಟೇಷನ್. ನೋಡಿ, ಮಗು 2 ವರ್ಷದ ಒಳಗಡೆ ಒಂದು ಭಾಷೆಯನ್ನು, ಎರಡಕ್ಕಿಂತ ಹೆಚ್ಚು ಭಾಷೆಯನ್ನು ಈಸಿಯಾಗಿ ಸರಾಗವಾಗಿ ಕಲಿಯಬಲ್ಲದು 2 ವರ್ಷದ ಒಳಗೇನೆ. ಕಾರಣ ಇಮಿಟೇಷನ್. ಇಮಿಟೇಷನ್ ಅಂದರೆ ಅನುಕರಣೆ. ಆಟಿಟ್ಯೂಡ್ ಫಾರ್ಮೇಷನ್ ಇನ್ಫ್ಲೂಯೆನ್ಸ್ಡ್ ಬೈ, ಆಟಿಟ್ಯೂಡ್ ಫಾರ್ಮೇಷನ್ ಯಾವುದರಿಂದ ಪ್ರಭಾವಕ್ಕೆ ಒಳಗಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲದು. ಫ್ಯಾಮಿಲಿ, ಎಕ್ಸ್ಪೀರಿಯನ್ಸ್, ಸೊಸೈಟಿ, ಕುಟುಂಬ, ಅನುಭವ ಮತ್ತು ಸಮಾಜ ಎಲ್ಲವನ್ನು ಒಳಗೊಂಡಿರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಇನ್ಕ್ಲೂಡ್ಸ್, ಸಮಸ್ಯೆ ಪರಿಹಾರವನ್ನು ಮಾಡುವಂಥದ್ದು ಯಾವುದನ್ನು ಒಳಗೊಂಡಿದೆ? ಸರಿ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ. ಟ್ರಯಲ್ ಆ್ಯಂಡ್ ಎರರ್ ಅಂದರೆ ತಪ್ಪು ಮಾಡಿ ಅದರಿಂದ ತಿದ್ಕೊಳ್ಳೋದು. ಇನ್ಸೈಟ್ ಅಂದರೆ ಅಂತರಾತ್ಮಕ ಕಲಿಕೆಯಿಂದ. ರೀಸನಿಂಗ್ ಅಂದರೆ ಕಾರಣಗಳನ್ನು ಹುಡುಕೋದ್ರ ಮೂಲಕ. ಮೋಟಿವೇಶನ್ ಟೈಪ್ಸ್ ಯಾವುದ್ಯಾವುದು? ಸೊ ಮೋಟಿವೇಶನ್ ಟೈಪ್ಸ್ ಆಪ್ಷನ್ ಸಿ, ಎರಡು ಕೂಡ, ಇಂಟ್ರಿನ್ಸಿಕ್ ಮತ್ತು ಎಕ್ಸ್ಟ್ರಿನ್ಸಿಕ್ ಎರಡೂ ರೀತಿಯಲ್ಲಿ ಮೋಟಿವೇಶನ್ ಆಗ್ಬೋದು. ಲಾಂಗ್ ಟರ್ಮ್ ಮೆಮೊರಿ ಕೆಪಾಸಿಟಿ ಈಸ್, ದೀರ್ಘಕಾಲದ ಸ್ಮರಣೆಯ ಕೆಪಾಸಿಟಿ ಏನಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅನ್ಲಿಮಿಟೆಡ್ ಆಗಿರುತ್ತದು. ಅನ್ಲಿಮಿಟೆಡ್. ಇಂಟೆಲಿಜೆನ್ಸ್ ಮೇನ್ಲಿ, ಬುದ್ಧಿವಂತಿಕೆ ಅನ್ನೋದು ಬಹಳ ಪ್ರಮುಖವಾಗಿ ಏನನ್ನು ಒಳಗೊಂಡಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಹೆರಿಡಿಟರಿ ಮತ್ತು ಎನ್ವಿರಾನ್ಮೆಂಟಲ್, ಅನುವಂಶೀಯತೆ ಮತ್ತು ಪರಿಸರವನ್ನು ಒಳಗೊಂಡಿರುತ್ತೆ. ಅನುವಂಶೀಯತೆ ಮತ್ತು ಪರಿಸರ ಇದಕ್ಕೆ ಸಂಬಂಧಪಟ್ಟಿರುತ್ತೆ ಇಂಟೆಲಿಜೆಂಟ್, ಬುದ್ಧಿವಂತಿಕೆ ಅನ್ನುವಂಥದ್ದು. ಪರ್ಸನಾಲಿಟಿ ಟೆಸ್ಟ್ ಆರ್ ಪರ್ಸನಾಲಿಟಿ ಟೆಸ್ಟ್ ಯಾವುದು ಅಂತ ಕೇಳಿದರೆ ಸರಿ ಉತ್ತರ ವ್ಯಕ್ತಿತ್ವ ಪರೀಕ್ಷೆ. ಆಪ್ಷನ್ ಸಿ, ಎರಡೂ ಕೂಡ, ಅಬ್ಜೆಕ್ಟಿವ್ ಮತ್ತು ಪ್ರೊಜೆಕ್ಟಿವ್. ವ್ಯಕ್ತಿತ್ವ ಪರೀಕ್ಷೆ. ಲರ್ನಿಂಗ್ ರಿಸೋರ್ಸಸ್ ಇನ್ಕ್ಲೂಡ್, ಲರ್ನಿಂಗ್ ರಿಸೋರ್ಸ್ ಯಾವುದನ್ನು ಒಳಗೊಂಡಿರುತ್ತೆ? ಸರಿ ಉತ್ತರ ಆಪ್ಷನ್ ಡಿ, ಆಲ್. ಪುಸ್ತಕ, ಶಿಕ್ಷಕ ಮತ್ತು ಪರಿಸರ ಎಲ್ಲವನ್ನು ಒಳಗೊಂಡಿರುತ್ತೆ ಲರ್ನಿಂಗ್ ರಿಸೋರ್ಸ್. ಕಲಿಕಾ ಸಂಪನ್ಮೂಲ. ಇಮೋಷನಲ್ ಡೆವಲಪ್ಮೆಂಟ್ ಇನ್ಫ್ಲೂಯೆನ್ಸ್ಡ್ ಬೈ, ಭಾವನಾತ್ಮಕ ಅಭಿವೃದ್ಧಿ ಇದು ಯಾವುದರಿಂದ ಪ್ರಭಾವಕ್ಕೆ ಒಳಗಾಗಿದೆ? ಸರಿ ಉತ್ತರ ಆಪ್ಷನ್ ಡಿ, ಎಲ್ಲದು. ಫ್ಯಾಮಿಲಿ, ಸ್ಕೂಲ್ ಮತ್ತು ಪಿಯರ್ಸ್, ಸ್ನೇಹಿತರು, ಕುಟುಂಬ ಮತ್ತು ಶಾಲೆ. ಆಪ್ಟಿಟ್ಯೂಡ್ ಯೂಸ್ಡ್ ಫಾರ್, ಆಪ್ಟಿಟ್ಯೂಡ್ ಟೆಸ್ಟನ್ನು ಯಾವುದಕ್ಕೆ ಬಳಸ್ತೀವಿ? ಸರಿ ಉತ್ತರ ಆಪ್ಷನ್ ಡಿ, ಎಲ್ಲದಕ್ಕೂ. ಅಡ್ಮಿಷನ್, ಪ್ಲೇಸ್ಮೆಂಟ್ ಮತ್ತು ಟ್ರೈನಿಂಗ್. ಫಾರ್ಗೆಟ್ಟಿಂಗ್ ಫಾಸ್ಟರ್ ಆಫ್ಟರ್
ಎಷ್ಟು ದಿನಗಳ ಅಥವಾ ಎಷ್ಟು ಕಾಲದ ನಂತರ ಮರೆಯುವಿಕೆ ತುಂಬ ವೇಗವಾಗಿ ಹೋಗುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ 1 ಅವರ್. 1 ಗಂಟೆಯ ನಂತರ ಮರೆಯುವಿಕೆ ತುಂಬ ವೇಗವಾಗಿ ಹೋಗುತ್ತೆ. ಲರ್ನಿಂಗ್ ಡಿಪೆಂಡ್ಸ್ ಆನ್, ಕಲಿಕೆ ಯಾವುದರ ಮೇಲೆ ಅವಲಂಬಿತವಾಗಿದೆ? ಸರಿಯಾದ ಉತ್ತರ ಲರ್ನಿಂಗ್ ಡಿಪೆಂಡ್ಸ್ ಆನ್ ಆಲ್: ಇಂಟೆಲಿಜೆನ್ಸ್, ಮೋಟಿವೇಶನ್, ರೆಡಿನೆಸ್. ಕಲಿಕೆ ಅವಲಂಬಿತವಾಗಿರುವುದು. ಅದರ ಮೇಲೆ ಇಂಟೆಲಿಜೆನ್ಸ್, ಮೋಟಿವೇಶನ್ ಮತ್ತು ರೆಡಿನೆಸ್. ಹ್ಯುಮನೈಸ್ಟಿಕ್ ಸೈಕಾಲಜಿ ಎಂಪಸೈಸಸ್. ಹ್ಯುಮನೈಸ್ಟಿಕ್ ಸೈಕಾಲಜಿ ಅನ್ನುವಂಥದ್ದು, ಮಾನವ ಮನೋವಿಜ್ಞಾನ ಅನ್ನುವಂಥದ್ದು ಯಾವುದನ್ನು ಎಂಪಸೈಸ್ ಮಾಡುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಫ್ರೀಡಮ್ ಅನ್ನ, ಸ್ವಾತಂತ್ರ್ಯ. ಟೀಚರ್ ಈಸ್ ಫೆಸಿಲಿಟೇಟರ್ ಇನ್ ಡ್ಯಾಶ್. ಟೀಚರ್ ಒಬ್ಬ ಫೆಸಿಲಿಟೇಟರ್, ಸುಗಮಕಾರ ಅಂತ ನಾವು ಈ ಕನ್ನಡದಲ್ಲಿ ಬಳಸ್ತೀವಿ. ಫೆಸಿಲಿಟೇಟರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿ ಬರುವಂಥದ್ದು ಇದು. ಟೀಚರ್ ಇಸ್ ಅ ಫೆಸಿಲಿಟೇಟರ್ ಅನ್ನುವಂಥದ್ದು. ಪ್ಲೇ ಇಂಪಾರ್ಟೆಂಟ್ ಫಾರ್. ಆಟವು ಯಾವುದಕ್ಕೆ ಬಹಳ ಪ್ರಮುಖವಾಗಿ ಮುಖ್ಯವಾಗತ್ತೆ ಅಂತ? ಸರಿ ಉತ್ತರ ಆಪ್ಷನ್ ಡಿ, ಎಲ್ಲದಕ್ಕೂ. ಫಿಸಿಕಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಮತ್ತು ಇಮೋಷನಲ್ ಡೆವಲಪ್ಮೆಂಟ್ ಇವೆಲ್ಲವೂ ಕೂಡ ಆಟ ಕಾರಣವಾಗುತ್ತೆ. ಟೆಸ್ಟ್ ವ್ಯಾಲಿಡಿಟಿ ಮೀನ್ಸ್. ಟೆಸ್ಟ್ ವ್ಯಾಲಿಡಿಟಿ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, measures what it intends. Option A is the right answer. ರಿಲಿಯಬಿಲಿಟಿ ಅಂದರೆ ಏನು? ರಿಲಿಯಬಿಲಿಟಿ ಅಂದರೆ ಸರಿ ಉತ್ತರ ಆಪ್ಷನ್ ಎ, ಕನ್ಸಿಸ್ಟೆನ್ಸಿ. ಎಷ್ಟರ ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇದೆಯಾ ಅಂತ ಕೇಳೋದೆ ರಿಲಿಯಬಿಲಿಟಿ. ಗುಡ್ ಟೀಚಿಂಗ್ ಇನ್ವಾಲ್ವ್ಸ್. ಒಳ್ಳೆಯ ಒಂದು ಬೋಧನೆ ಯಾವುದನ್ನು ಒಳಗೊಂಡಿರುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಸ್ಟೂಡೆಂಟ್ ಇಂಟರ್ಆಕ್ಷನ್. ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಇದನ್ನು ಒಳಗೊಂಡಿರುತ್ತೆ ಗುಡ್ ಟೀಚಿಂಗ್ ಅನ್ನುವಂಥದ್ದು. ಕನ್ಸ್ಟ್ರಕ್ಟಿವಿಸಮ್ ಏನನ್ನ ಹೇಳುತ್ತೆ? ಅದಕ್ಕೆ ಒಂದು ಉದಾಹರಣೆ ಏನು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್. ಕನ್ಸ್ಟ್ರಕ್ಟಿವಿಸಮ್ ಎಂಪಸೈಸಸ್ ಅಂಡರ್ಸ್ಟ್ಯಾಂಡಿಂಗ್. ಇಂಟ್ರೆಸ್ಟ್ ಇಂಪ್ರೂವ್ಸ್. ಆಸಕ್ತಿ ಏನನ್ನ ಇಂಪ್ರೂವ್ ಮಾಡುತ್ತೆ? ಸರಿಯಾದ ಉತ್ತರ ಇಂಟ್ರೆಸ್ಟ್ ಇಂಪ್ರೂವ್ಸ್ ಆಲ್. ಅಟೆನ್ಷನ್ ಇಂಪ್ರೂವ್ ಮಾಡುತ್ತೆ, ಮೋಟಿವೇಶನ್ ಇಂಪ್ರೂವ್ ಮಾಡುತ್ತೆ ಮತ್ತು ಲರ್ನಿಂಗ್ ಅನ್ನು ಇಂಪ್ರೂವ್ ಮಾಡುತ್ತೆ ಇಂಟ್ರೆಸ್ಟ್. ಸೋಷಿಯಲ್ ಲರ್ನಿಂಗ್ ಯೂಸಸ್. ಎಲ್ಲಿ ಸೋಷಿಯಲ್ ಲರ್ನಿಂಗ್ ಅನ್ನು ಯೂಸ್ ಮಾಡಲಾಗುತ್ತೆ? ಸಾಮಾಜಿಕ ಕಲಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಬ್ಸರ್ವೇಷನ್ ಅಲ್ಲಿ, ಇಮಿಟೇಷನ್ ಅಲ್ಲಿ, ಮಾಡೆಲಿಂಗ್ ಅಲ್ಲಿ ಸಾಮಾಜಿಕ ಕಲಿಕೆ ಬಳಸಲಾಗುತ್ತೆ. ಡೆವಲಪ್ಮೆಂಟ್ ಎಂಡ್ಸ್. ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲಿ ಮುಕ್ತಾಯವಾಗುತ್ತೆ? ಸರಿ ಉತ್ತರ ಆಪ್ಷನ್ ಡಿ, ಅದು ಯಾವತ್ತೂ ಮುಕ್ತಾಯ ಆಗದೇ ಇಲ್ಲ, ಹುಟ್ಟಿನಿಂದ ಸಾಯುವವರೆಗೆ ಇರುತ್ತೆ. ಹುಟ್ಟಿನಿಂದ ಸಾಯೋ ತನಕ ಇರುತ್ತೆ ಡೆವಲಪ್ಮೆಂಟ್. ಕರಿಕ್ಯುಲಮ್ ಪ್ಲಾನಿಂಗ್ ಕನ್ಸಿಡರ್ಸ್. ಕರಿಕ್ಯುಲಮ್ ಪ್ಲಾನಿಂಗ್ ಏನನ್ನ ಕನ್ಸಿಡರ್ ಮಾಡುತ್ತೆ? ಸರಿಯಾದ ಉತ್ತರ ಇಟ್ ಕನ್ಸಿಡರ್ಸ್ ಆಲ್. ಚೈಲ್ಡ್ ನೀಡ್ಸ್, ವಿದ್ಯಾರ್ಥಿಗಳ ಅವಶ್ಯಕತೆ, ಸಾಮಾಜಿಕ ಮತ್ತು ವಿಷಯಗಳನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಯಾವುದು? ಕರಿಕ್ಯುಲಮ್ ಪ್ಲಾನಿಂಗ್, ಪಠ್ಯಕ್ರಮ ಯೋಜನೆ. ಇನ್ಕ್ಲೂಸಿವ್ ಎಜುಕೇಷನ್ ಏಮ್ಸ್. ಇನ್ಕ್ಲೂಸಿವ್ ಎಜುಕೇಷನ್ ಗುರಿ ಏನಾಗಿರುತ್ತೆ? ಸರಿಯಾದ ಉತ್ತರ ಇಟ್ ಏಮ್ಸ್ ಆಲ್ ಚಿಲ್ಡ್ರನ್ ಟುಗೆದರ್. ಎಲ್ಲ ಮಕ್ಕಳನ್ನ ಒಳಗೊಳ್ಳುವಿಕೆ. ಇನ್ಕ್ಲೂಷನ್ ಅಂದ್ರೆ ಅದೇ ಒಳಗೊಳ್ಳುವಿಕೆ. ಡಿಸಿಪ್ಲಿನ್ ಮೇಂಟೈನ್ಡ್ ಬೈ. ಡಿಸಿಪ್ಲಿನ್ ಈ ಕೆಳಗಿನ ಯಾವುದರಿಂದ ಮೇಂಟೈನ್ ಮಾಡಲ್ಪಡುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ರೆಸ್ಪೆಕ್ಟ್. ಲರ್ನಿಂಗ್ ಡಿಫಿಕಲ್ಟೀಸ್ ಕಾಸ್ಡ್ ಬೈ. ಲರ್ನಿಂಗ್ ಡಿಫಿಕಲ್ಟೀಸ್ಗೆ ಕಾರಣ ಏನು? ಕಲಿಕಾ ತೊಂದರೆಗಳಿಗೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲದು. ಲ್ಯಾಕ್ ಆಫ್ ಇಂಟ್ರೆಸ್ಟ್, ಆಸಕ್ತಿ ಇಲ್ಲದೆ ಇರೋದು, ಪೂರ್ ಟೀಚಿಂಗ್ ಅಂದರೆ ತುಂಬ ಕೆಟ್ಟ ಪಾಠ ಮಾಡುವಿಕೆ, ಮತ್ತು ಮೆಂಟಲ್ ಇಶ್ಯೂಸ್, ಮಾನಸಿಕ
ಸಮಸ್ಯೆಗಳು ಕೂಡ ಕಾರಣವಾಗುತ್ತೆ. ಲರ್ನಿಂಗ್ ಡಿಫಿಕಲ್ಟೀಸ್ ಅಂದರೆ ಕಲಿಯುವಿಕೆಯಲ್ಲಿ ಕಷ್ಟವಾಗೋದು. ಸೈಕೋ ಅನಾಲಿಸಿಸ್ ಫೌಂಡರ್ ಯಾರು? ಸೈಕೋ ಅನಾಲಿಸಿಸ್ನ ಫೌಂಡರ್ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್. ಸಿಗ್ಮಂಡ್ ಫ್ರಾಯ್ಡ್. ಅಡಾಲಸೆನ್ಸ್ ಏಜ್ ರಫ್ಲಿ. ಅಡಾಲಸೆನ್ಸ್ ವಯಸ್ಕ, ಇದು ಯಾವ ಏಜಲ್ಲಿ ಬರುತ್ತೆ ಸಾಮಾನ್ಯವಾಗಿ ರಫ್ ಆಗಿ ಹೇಳೋದಾದ್ರೆ? ಸರಿ ಉತ್ತರ ಆಪ್ಷನ್ ಬಿ 13ರಿಂದ 19 ವರ್ಷದ ವಯಸ್ಸು ಅಡಾಲಸೆನ್ಸ್. ಪಿಯರ್ ಗ್ರೂಪ್ ಇಂಪಾರ್ಟೆಂಟ್ ಫಾರ್? ಪಿಯರ್ ಗ್ರೂಪ್ ವಿದ್ಯಾರ್ಥಿಗಳ ಗುಂಪು ಅಧ್ಯಯನ, ಇದು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಅಭಿವೃದ್ಧಿಗೆ ಗುಂಪು ಅಧ್ಯಯನ. ಮಾರಲ್ ಡೆವಲಪ್ಮೆಂಟ್ ಸ್ಟಡಿಡ್ ಬೈ, ಮಾರಲ್ ಡೆವಲಪ್ಮೆಂಟ್ ಅನ್ನು ಅಧ್ಯಯನ ಮಾಡಿದವರು ಯಾರು? ಸರಿಯಾದ ಉತ್ತರ ಮಾರಲ್ ಡೆವಲಪ್ಮೆಂಟ್ ಆಪ್ಷನ್ ಡಿ ಗಾರ್ಡನರ್. ಗುಡ್ ಕ್ಲಾಸ್ ರೂಮ್ ಕ್ಲೈಮೇಟ್ ಯಾವುದನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆ. ಟೀಚರ್ ಫೀಡ್ಬ್ಯಾಕ್ ಇಂಪ್ರೂವ್ಸ್, ಶಿಕ್ಷಕರ ಒಂದು ಫೀಡ್ಬ್ಯಾಕ್ ಇದೆಯಲ್ಲ ಇದು ಏನನ್ನ ಇಂಪ್ರೂವ್ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಲರ್ನಿಂಗ್ ಅನ್ನ, ಕಲಿಕೆಯನ್ನ ಇಂಪ್ರೂವ್ ಮಾಡುತ್ತೆ. ಮೆಮೊರಿ ಇಂಪ್ರೂವ್ಡ್ ಬೈ, ಮೆಮೊರಿ ಈ ಕೆಳಗಿನ ಯಾವುದರಿಂದ ಇಂಪ್ರೂವ್ ಆಗುತ್ತೆ? ಸ್ಮರಣೆ ಇದರಿಂದ ಅಭಿವೃದ್ಧಿ ಆಗುವಂಥದ್ದು ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದು, ರಿಪಿಟೇಷನ್ ಇಂದ, ಅಸೋಸಿಯೇಷನ್ ಇಂದ ಮತ್ತು ಆರ್ಗನೈಸೇಷನ್ ಇಂದ, ಇವೆಲ್ಲದರಿಂದ ಕೂಡ ಸ್ಮರಣೆ ಅಭಿವೃದ್ಧಿ ಆಗುತ್ತೆ. ಅಬ್ಸರ್ವೇಷನ್ ಮೆಥಡ್ ಯೂಸ್ಫುಲ್ ಇನ್, ಅಬ್ಸರ್ವೇಷನ್ ಮೆಥಡ್ ಯಾವುದರಲ್ಲಿ ಯೂಸ್ಫುಲ್ ಆಗುತ್ತೆ? ಸರಿ ಉತ್ತರ ಆಪ್ಷನ್ ಎ ಚೈಲ್ಡ್ ಸ್ಟಡಿ, ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಯೂಸ್ಫುಲ್ ಆಗುತ್ತೆ. ಲರ್ನಿಂಗ್ ಹ್ಯಾಪನ್ಸ್ ಬೆಸ್ಟ್, ಕಲಿಕೆ ಬಹಳ ಪ್ರಮುಖವಾಗಿ ಎಲ್ಲಿ ಹೆಚ್ಚು ಚಂದ ಆಗುತ್ತೆ ಅಂತ? ಸರಿ ಉತ್ತರ ಆಪ್ಷನ್ ಬಿ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದ್ದಾಗ. ಸ್ಟ್ರೆಸ್ಫುಲ್ ಅಲ್ಲ, ನಾಯ್ಸಿ ಅಲ್ಲ, ಸಪೋರ್ಟಿವ್ ಅಂದರೆ ಮಕ್ಕಳಿಗೆ ಸಪೋರ್ಟ್ ನೀಡುವಂತಹ ಒಂದು ವಾತಾವರಣ ಇದ್ದಾಗ ಕಲಿಕೆ ತುಂಬ ಚೆನ್ನಾಗಾಗುತ್ತೆ ಅಂತ. ರೆಮಿಡಿಯಲ್ ಟೀಚಿಂಗ್ ಹೆಲ್ಪ್ಸ್, ರೆಮಿಡಿಯಲ್ ಟೀಚಿಂಗ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಸರಿ ಉತ್ತರ ಆಪ್ಷನ್ ಎ ಸ್ಲೋ ಲರ್ನರ್ಗೆ ಹೆಲ್ಪ್ ಮಾಡುತ್ತೆ. ಇದು ಮಂದಗತಿಯ ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಟೀಚಿಂಗ್ ಹೆಲ್ಪ್ ಆಗುತ್ತೆ. ಬ್ರೈಟ್ ಸ್ಟೂಡೆಂಟ್ ನೀಡ್ಸ್, ಅತ್ಯಂತ ಚಂದ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದು. ಆಕ್ಸಿಲರೇಷನ್, ಚಾಲೆಂಜ್, ಎನ್ರಿಚ್ಮೆಂಟ್ ಎಲ್ಲದೂ ಕೂಡ ಪುಷ್ ಮಾಡುವಂಥದ್ದು ಬೇಕು, ಅವರಿಗೆ ಚಾಲೆಂಜ್ಗಳು ನೀಡಬೇಕು ಮತ್ತು ಎನ್ರಿಚ್ಮೆಂಟ್ ಅಂದರೆ ಅವರಿಗೆ ಎನ್ಕರೇಜ್ ಕೂಡ ಆಗಬೇಕಾಗುತ್ತೆ. ಚೈಲ್ಡ್ ಲರ್ನ್ಸ್ ಫಸ್ಟ್ ಫ್ರಮ್, ವಿದ್ಯಾರ್ಥಿಗಳು ಮೊದಲಿಗೆ ಕಲಿಯುವಂಥದ್ದು ಎಲ್ಲಿ? ಸರಿಯಾದ ಉತ್ತರ ಫ್ಯಾಮಿಲಿ, ಕುಟುಂಬದಲ್ಲೇ ಫಸ್ಟ್. ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಹೇಳ್ತೀವಲ್ಲ, ಸೊ ಕುಟುಂಬದಲ್ಲಿ ಅದರ ಫಸ್ಟ್ ಕಲಿಕೆ ಶುರುವಾಗುತ್ತೆ. ಮೆಂಟಲ್ ಡೆವಲಪ್ಮೆಂಟ್ ಇನ್ವಾಲ್ವ್ಸ್, ಮೆಂಟಲ್ ಡೆವಲಪ್ಮೆಂಟ್ ಯಾವುದನ್ನು ಒಳಗೊಂಡಿದೆ? ಸರಿ ಉತ್ತರ ಎಲ್ಲದೂ ಕೂಡ. ಥಿಂಕಿಂಗ್, ರೀಸನಿಂಗ್, ಮೆಮೊರಿ ಇವೆಲ್ಲವೂ ಕೂಡ ಮೆಂಟಲ್ ಡೆವಲಪ್ಮೆಂಟ್ ಒಳಗೊಂಡಿರುತ್ತೆ. ಬಿಹೇವಿಯರ್ ಮಾಡಿಫಿಕೇಶನ್ ಯೂಸಸ್, ಬಿಹೇವಿಯರ್ ಮಾಡಿಫಿಕೇಶನ್ನ ಎಲ್ಲಿ ಯೂಸ್ ಮಾಡಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಎ ರೀಇನ್ಫೋರ್ಸ್ಮೆಂಟ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟೀಚರ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಶಿಕ್ಷಕರು ಇದನ್ನು ಕಲ್ತಿರಲೇಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿವಿಜುವಲ್ ಡಿಫ್ರೆನ್ಸ್, ಮಗುವಿನ ವೈಯಕ್ತಿಕ ಭಿನ್ನತೆಯನ್ನು ಶಿಕ್ಷಕರು ಅರಿತಿರಬೇಕು. ಎಲ್ಲ ಬೆರಳು ಸಮನಾಗಿರೋದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ, ಮಗುವಿನ ವೈಯಕ್ತಿಕ ಭಿನ್ನತೆಯನ್ನು ಅರಿತಿರಬೇಕು ಶಿಕ್ಷಕ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಎಜುಕೇಷನಲ್ ಸೈಕಾಲಜಿ ಮೈನ್ಲಿ ಸ್ಟಡೀಸ್, ಶೈಕ್ಷಣಿಕ ಮನೋವಿಜ್ಞಾನ ಮುಖ್ಯವಾಗಿ ಏನನ್ನು ಅಧ್ಯಯನ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ. ಕಲಿಯುವವನು, ಲರ್ನರ್, ಲರ್ನಿಂಗ್ ಪ್ರಾಸೆಸ್ ಮತ್ತು ಲರ್ನಿಂಗ್ ಎನ್ವಿರಾನ್ಮೆಂಟ್ ಇವೆಲ್ಲವನ್ನು ಕೂಡ ಒಳಗೊಂಡಂತೆ ಅಧ್ಯಯನ ಮಾಡುವಂಥದ್ದೇ ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ.
ಸ್ನೇಹಿತರೆ, ಮುಂಬರುವಂತಹ TET ಟೀಚರ್ಸ್ ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, SDA FDA ಪರೀಕ್ಷೆಗಳಿಗಾಗಿ ರಾಮಬಾಣದಂತಹ ಸೆಷನ್ಗಳನ್ನು, ಸೀರೀಸ್ಗಳನ್ನು, ಸರಣಿಗಳನ್ನು ನೀಡ್ತಾ ಇದ್ದೀವಿ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ನಿಮ್ಗೆ ಒಂದು ಸಾರಿ ಈ ಸರಣಿಯನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಈ ಸರಣಿಗಳಲ್ಲಿ ಇತಿಹಾಸ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ, ಭೂಗೋಳಶಾಸ್ತ್ರದ ಸರಣಿ ಇದೆ, ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಸರಣಿ ಇದೆ, ವಿಶೇಷವಾಗಿ ವಿಜ್ಞಾನ ಸರಣಿ ಇದೆ, ಅರ್ಥಶಾಸ್ತ್ರ ಸರಣಿ ಇದೆ. ಸರ್, ಈ ಸರಣಿಗಳನ್ನು ನಾವು ಯಾಕೆ ನೋಡಬೇಕು, ಇದರ ವಿಶೇಷತೆ ಏನು ಅಂತ ನಿಮ್ಗೆ ಕೇಳಿದ್ರೆ, ಈ ಎಲ್ಲ ಸರಣಿಗಳಲ್ಲಿರುವಂಥ ಚಾಪ್ಟರ್ಗಳು 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ, ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ನೀವು ಒಂದೆರಡು ವಿಡಿಯೋ ನೋಡಿದ್ರೆ ನಿಮ್ಗೆ 100% ಅರ್ಥ ಆಗುತ್ತೆ. ಪ್ರತಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ವಿವರಣೆಗಳ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ, 100% ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ, ಟ್ರೆಂಡಿಂಗ್ ಟಾಪ್ಗಳ ಕರೆಂಟ್ ಅಫೇರ್ಸ್ ಇದೆ, ವಿಶೇಷವಾದ ವಿಡಿಯೋಗಳನ್ನು ಮಾಡಲಾಗಿದೆ. ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.